ನಗರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ನಡೆಯುತ್ತಿರುವ ಕಾಮಗಾರಿ ನಗರಸಭಾ ಅಧಿಕಾರಿಗಳಿಗೆ ಗೊತ್ತಿಲ್ಲ ಎಂದು ಹೇಳುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಿಮ್ಮನ್ನ ಕೇಳ್ಬೇಕಲ್ಲ, ಕಮಿಷನರ್ ಕೇಳ್ಬೇಕು, ನಿಮ್ಮನ್ನ ಕೇಳ್ಬೇಕು. ಇವ್ರಿಗೆಲ್ಲ ಮಾಹಿತಿ ಐತೆ, ಇವ್ರಿಗೈತೆ, ಕಮಿಷನರ್ಗೈತೆ, ಡಿಸಿ ಅವ್ರಿಗೈತೆ, ಪ್ರತಿ ಒಂದು ಇಲಾಖೆಗೆ ಮಾಹಿತಿ ಐತೆ. ಯಾವ್ದು ಮಾಹಿತಿ ಇರಲ್ಲ ಮಾಡಂಗಿಲ್ಲ ಕೆಲಸ. ಎಲ್ಲರೂ ಮಾಹಿತಿ ಮಾಡ್ತಿದ್ರ, ಎಲ್ಲರೂ ನುಗ್ಗಿ ನೀರು ಕುಡಿತೀವಿ ಅಂತಾರ. ಮೊನ್ನೆ ನಾನು ಸಂಸದರಲ್ಲಿ ಮಾತಾಡಿದೆ. ಹಲೋ, ಎಲ್ಲ ಗೊತ್ತಿದ್ದಾರೆ ಇವ್ರಿಗೆ, ಇವರೇ ಎಲ್ಲ ನಿಂತ್ಕೊಂಡು ಮಾಡ್ತಾರು. ಇವ್ರಿಗೆ ಗೊತ್ತಿರೋದಿಲ್ಲ ಅವರು ಆಗಿಕಾಯಿ, ನೀವು ಬೇವಿಕಾಯಿ. ನೀವೆಲ್ಲ ಆಟ ಆಡಕತ್ತೀರಿ ನಮ್ ಕೊಪ್ಪಳ. ಇದಕ್ಕೇನ್ ಪರ್ಮಿಷನ್ ಕೊಟ್ಟಿಲ್ಲ. ಡಿಸಿ ಅವ್ರು ಕೇಳಿದ್ರ ನೀವು ಪರ್ಮಿಷನ್ ಏನ್ ಕೊಟ್ಟಿಲ್ಲ ಇದು ಮಾಡ್ಲಿಕ್ಕೆ? ಇಲ್ಲಿ ನೋಡ್ರಿ ಏನಿಲ್ಲ. ಯಾವ ನಾಚಿಕ್ ಬರ್ತದ ಸ್ವಲ್ಪನ. ಇವ್ರಿಗೆಲ್ಲ ಏನ್ ಕನ್ಸಲ್ಟ್ ಐತೆ, ಜವಾಬ್ದಾರಿ ಐತೆ ಇವ್ರಿಗೆಲ್ಲ. ಒಂದು ನಗರಸಭೆ ಇಂಜಿನಿಯರ್ ಆಗ್ಬಿಟ್ಟ ಮಾಹಿತಿ ಅಂತ ಮಾಹಿತಿ ಒಬ್ಬ ಅಧಿಕಾರಿ ಮಾಹಿತಿ ಅದು ನಿಮ್ಮ ಈಗ ತಡ್ರಿ. ಈಗ ಇವ್ರ ಎಡಬಲಿ ಸಾಹೇಬ್ರ, ಇದು ಏನಿದೆ ಎಲ್ಲ ಕೆಲಸ ಏನ್ ನಡೆದೈತಿ? ಇದನ್ನ ಪರ್ಮಿಷನ್ ಕೊಟ್ಟಾರ ಯಾರು? ಇದು ಒಟ್ಟ ಟೋಟಲ್ ಎಷ್ಟು ಎಕರೆ ಐತಿ ಕೆರೆ? ಇದು ದಾಖಲಾತಿ ಏನದ? ಫೈಲ್ ತರ್ಸಕನ್ನ ಬ್ರದರ್, ಇದ್ರದ್ದು ಏನೈತಿ? ಡಾಕ್ಯುಮೆಂಟ್ಸ್ ಎಲ್ಲೈತಿ? ಫೈಲ್ ಎಲ್ಲೈತಿ? ಕೊಡು. ನಡೀತೈತಿ ಅಂತ ಹೇಳಿ ಏನ್ ಪ್ರಭುತ್ವ ಐತಾ? ರಿಪಬ್ಲಿಕ್ ಮಾಡ್ಕೊಂಡಿರಿ ಇದನ್ನೆಲ್ಲ? ಅಕ್ರಮ ಮಾಡ್ಯಾರಲ್ಲ, ಇದನ್ನ ಕಂಪ್ಲೇಂಟ್ ಇವ್ರ ಮೇಲೆ ಇದು ಮಾಡ್ರಿ. ಸಸ್ಪೆನ್ಷನ್ ಕಂಪ್ಲೇಂಟ್ ಮಾಡ್ರಿ ಮೇಡಮ್. ಹುಲಿಕೆರೆ ಸರ್ವೆ ನಂಬರ್ 621ರಲ್ಲಿ 81 ಎಕರೆ 99 ಗುಂಟೆ. ಹೌದಾ? ಎಲ್ಲ ಎಷ್ಟು ಕೆರೆ ಮಾತಾಡೋ ಮಾತಾಡಂಗಿಲ್ಲ, ಬರ ಕೇಳಿಲಿ. ಮೇಡಮ್ ಅವ್ರು ಮಾತಾಡ್ತಾರ, ಕೊಡ್ರಿ. ಹಲೋ ವೆಂಕಟೇಶ, ನಮಸ್ತೆ. ಈಗ ಇಮಿಡಿಯೇಟ್ಲಿ ಕೆರೆ ಹತ್ರ ಬಂದೀವಿ, ಬಾ ಅಷ್ಟೇ. ಈಗ ಗವಿ ಮಠದ ಕೆರೆ ಬಿಡು, ಬರ್ತಾನ ಅವನ ಮನೆ ದೇವ್ರು ಬರ್ತದ. ಗವಿ ಮಠದ ಕೆರೆ ಐತೆ, ಸರ್ವೆ ನಂಬರ್ 393, 4 ಎಕರೆ. ಸ್ವಲ್ಪ ಸುಮ್ನಿರಪ್ಪ, ನೀನ್ ಹೇಳ್ತೀಯ ಮತ್ತೆ? 3 ಗುಂಟೆ ಐತೆ. ಸಿರ್ಸಪ್ಪ ಮಠದ ಕೆರೆ ಇವೆಲ್ಲ ನಗರಸಭೆಗಳು ಕೊಟ್ಟವ. ನೀ ಅಧಿಕಾರಿ, ನಿನಗೆ ಅರಿವಿಲ್ಲಲ್ಲ, ಅರಿವು ಮಾಡಿಸ್ತೀನಿ ಇದನ್ನು. ಏನು ಸಿರ್ಸಪ್ಪ ಮಠದ ಕೆರೆ 470 ಸರ್ವೆ ನಂಬರಲ್ಲಿ 4 ಎಕರೆ 38 ಗುಂಟೆ ಇದೆ. ಹಂದಿಕೆರೆ 476 ಸರ್ವೆ ನಂಬರ್ನಲ್ಲಿ 9 ಎಕರೆ 9 ಗುಂಟೆ ಇದೆ. ಮೋತಿಕೆರೆ ಅಂತ ಬರ್ತಕ್ಕಂಥದ್ದು 639 ಎಕರೆ ಸರ್ವೆ ನಂಬರು 6 ಎಕರೆ 21 ಗುಂಟೆ. ಸಿದ್ದಿಕೆರೆ ಅಂತಕ್ಕಂಥದ್ದು ಅಲ್ಲಿ ಗಂಗಾವತಿಗೆ ಬರ್ತದೆ. ಈಗ ಇದು ಬರ್ತಕ್ಕಂಥದ್ದು ಅಣ್ಣಪ್ಪ ಸೋಮ ಇವು ಯಾವ ಸರ್ಕಾರ ದಾಖಲೆಯಲ್ಲಿ ಒತ್ತುವರಿ ಇಲ್ಲ ಅಂತ ತೋರಿಸಿದ್ದಾರೆ ರೆಕಾರ್ಡ್ನಲ್ಲಿ. ಇಲ್ಲಿ ಏನ್ ಹೇಳ್ತದ? ಒತ್ತುವರಿ ವಿಸ್ತೀರ್ಣ ಡ್ಯಾಶ್ ಡ್ಯಾಶ್ ಡ್ಯಾಶ್, ಒತ್ತುವರಿ ವಿಸ್ತೀರ್ಣದ್ದು ಎಲ್ಲ ಡ್ಯಾಶು, ತೆರವುಗೊಳಿಸಿದ್ದು ಡ್ಯಾಶು, ಇವೆಲ್ಲ ಡ್ಯಾಶ್ ಇಟ್ಕೊಂಡು ಇಲ್ಲಿ ನೋಡಿದ್ರೆ ಈ ಕೆರೆ ಮಾಡ್ತಿದಾರ. ಏನ್ ಹೇಳ್ತೀರಿ ಇದಕ್ಕೆ? ಇವು ಎಲ್ಲ ಸರ್ಕಾರ ದಾಖಲೆಯಲ್ಲಿ ಒತ್ತುವರಿ ಆಗಿಲ್ಲ ಅಂತ ತೋರಿಸಿ ಈಗ ಒತ್ತುವರಿ ಮಾಡ್ಕೊಂತಿದಾರ ಅಂದ್ರೆ ಅರ್ಥ ಏನಂಗಾರ? ನೀವು ನುಗ್ಗಬಾಕ್ರು ಏನ್ರಿ ಇಂಥವದವ. ಆಮೇಲೆ ಸರ್ಕಾರದ ಆದೇಶ ಏನ್ ಹೇಳ್ತದ ರಾಜು ಅವ್ರೆ? ಇವತ್ತಿನ ನಿನ್ನೆ ಮೊನ್ನೆ ಪೇಪರ್ನಲ್ಲಿ ಏನು ಹೇಳ್ತದ?
ಎಷ್ಟು ಎಕರೆ ಇದ್ರೆ ಬಫರ್ ಜೋನು ಎಷ್ಟು ಬಿಡ್ಬೇಕಂತಕ್ಕಂಥದ್ದು ದಾಖಲೆ ಹ್ಞೂ ಸರ್, ಇಲ್ಲೇ ಇದೆ, ಬರ್ರಿ. ಇವತ್ತು 25 ಎಕರೆಯಿಂದ 100 ಎಕರೆ 24 ಮೀಟರ್ ಬಫರ್ ಜೋನ್ ಬಿಡ್ತಕ್ಕಂಥದ್ದು ಐತಿ. ಅಲ್ರಿ ಮೇಡಮ್, ಕೆರೆ ಒತ್ತುವರಿ ಮಾಡೋದಕ್ಕ ಎಲ್ಲಿ ಕೂಡ ಪ್ರಾವಿಷನ್ ಇಲ್ಲ ಅಲ್ರಿ. ಕೆರೆನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಾವಿಷನ್ ಇಲ್ಲ ಹೇಳ್ತದ. ಇವತ್ತು ಕೆರೆನ ನುಂಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರ ನಾವಿಲ್ಲಿ ಇದು ಬನ್ನಿ ಮುಂದೆ ನಿಂತ್ಕೊಳ್ರಿ ಮುಂದ. ಇವತ್ತು ಈ ಕೆಲಸ ಅಧಿಕಾರಿಗಳು ಸರ್ ನಗರಸಭೆ ಈಗ ಏನ್ ಗೊತ್ತಾ, ಸಹಿಸ್ಕೊಳಕ್ಕಾಗವಲ್ದು, ಜಗಳ ಹತ್ತವಲ್ದು. ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು? ಅವ್ರು ಸಂಕಟಕ್ಕೆ ಅವರು ರಿಪಬ್ಲಿಕರ್ ಅಂತಾರ, ಇನ್ನೊಂದರ ಅಂತಾರ. ಸಮಸ್ಯೆ ಆಗಿರೋದು ಜನರಿಗೆ, ಅಲ್ಲಿ ದರ್ಗಾ ಸಮಿತಿಯವರಿಗೆ, ಶಿವರಾತ್ರೇಶ್ವರ ದೇವಸ್ಥಾನ ಸಮಿತಿಯವರಿಗೆ ಯಾರಿಗಾರ ಸಮಸ್ಯೆ ಆಗೈತನ? ಮತ್ತೆ ಯಾರಿಗಿಲ್ಲ ಸಮಸ್ಯೆ ಇವ್ರಿಗೆ ಯಾಕ? ಆಯ್ತು, ಈಗ ಒಳ್ಳೆ ಕೆಲಸ ನಾ ಏನ್ ಹೇಳಕತ್ತೀನಿ, ಖಂಡಿತವಾಗಿ ಒಳ್ಳೆ ಕೆಲಸ. ನಾನು ಏನ್ ಹೇಳಕ್ ಅದನ್ನೇ ಹೇಳಿದೆ ಅವ್ರಿಗೆ ಫೋನಲ್ಲಿ. ಒತ್ತುವರಿ ಅಷ್ಟಕ್ಕೆ ಅರ್ಜಿ ಕೊಟ್ಟು ಖಾಲಿ ಮಾಡಿಸ್ರಲ್ಲ. ಯಾರಿಗಿಲ್ಲದ ಸಮಸ್ಯೆ ಇವ್ರಿಗೆ ಯಾಕೆ ಒಟ್ಟಿಬೇನಿ? ಆಯ್ತು, ನಾನು ಏನ್ ಹೇಳಿ ಕೆರೆ ಒತ್ತುವರಿ, ನಾನು ಅದನ್ನೇ ಫೋನಲ್ಲಿ ಅದನ್ನೇ ಹೇಳಿದೀನಿ. ನೀವು ಒಳ್ಳೆ ಕೆಲಸ ಮಾಡಕತ್ತೀಯಮ್ಮ, ಜನಪ್ರತಿನಿಧಿಯಾಗಿ ಜವಾಬ್ದಾರಿತ ಸ್ಥಾನದಲ್ಲಿದೆಯಾ, ಅರ್ಜಿ ಕೊಡು, ಲೆಟರ್ ಕೊಡು, ಆಫೀಸರ್ಸ್ ಕರ್ಕ ಒತ್ತುವರಿ ಖಾಲಿ ಮಾಡಿಸು. ಈಗ ನಾನಾ ಮೌಖಿಕವಾಗಿ ರಿಕ್ವೆಸ್ಟ್ ಮಾಡಕತ್ತೀನಿ ಅವ್ರಿಗೆ. ನಿಮ್ ಮೂಲಕ ನಾ ಮನವಿ ಮಾಡಕತ್ತೀನಿ. ಯಾರಿಗೆ? MLC ಅವ್ರಿಗೆ. ನೀವು ಹೋಗಿ ಅರ್ಜಿ ಕೊಟ್ಟು ಕೆರೆ ಒತ್ತುವರಿಯನ್ನ ತೆರವುಗೊಳಿಸ್ರಿ. ಮಾಡಲ್ಲ, ಕಾಳಜಿ ಇದ್ರೆ ನಿಮ್ಗೆ. ನೋಡಪ್ಪ, ನಾವು ಅವರು ಹೊಂದಾಣಿಕೆ ಮೇಲೆ ಅಣ್ತಂಬಳಾಗಿ, ಅದು ದೇವಸ್ಥಾನ ಇರ್ಬೋದು, ರೋಡ್ ಇರ್ಬೋದು, ಅಭಿವೃದ್ಧಿ ಮಾಡ್ಕೊಂಡ್ರಲ್ಲ. ನಾವು ಆಸ್ ಎ ಮಾನವೀಯತೆಯಿಂದ ಆಯ್ತಪ್ಪ, ಅಣ್ತಂಬಳಾಗಿರ್ಬೇಕು, ನೀವು ಮಾಡ್ಕೊಂಡ್ರಿ ಅಡ್ಡಾಡಕ್ಕೆ, ನೀವು ಮಾನವೀಯತೆಯಿಂದ ದೃಷ್ಟಿಯಿಂದ ಮಾಡ್ಕೊಂಡ್ರಿ. ಕಾನೂನು ಪ್ರಕಾರ ತಪ್ಪಿರ್ಬೋದು, ಅಲ್ಲಿ ಇಲ್ಲಿಗಲ್ ಇರ್ಬೋದು. ಆ ಮಾನವೀಯತೆಯಿಂದ ಒಂದು ದರ್ಗಾಕ್ಕೆ ಹೋಗಿ ಮಾಡ್ಕೊಂಡಿದ್ದಾರೆ. ನೀವು ಹೊಂದಾಣಿಕೆ ಮ್ಯಾಗಿದ್ರೆ ಹೋಗ್ರಿ. ಕಾನೂನು ಏನಾರ ನೀವು ಅದ್ರ ಮೇಲೆ ಕ್ರಮ ತಗೊಂಡ್ರೆ ಕಾನೂನು ತಕ್ಕಂಗಿರ್ರಿ. ನಾವೇನ್ ಹೇಳಕತ್ತೀನಿ, ಕಾನೂನು ಪ್ರಕಾರ ತಪ್ಪಿದ್ರೆ ತೆಗಿರಿ. ಇಲ್ಲ ಕಾನೂನಿಗೆ ನೀವೇನ ಇಲ್ಲ ಹೊಂದಾಣಿಕೆ ಮ್ಯಾಗ ನಾವು ಒಪ್ಪಿವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಕ್ ನಿಮ್ಗೆ ಅನುಮತಿ ಕೊಟ್ರೆ ಇರ್ರಿ.